ಅಲ್ಲಿ ಮುಟ್ಟ ಅಲ್ಲಿ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ, ನಿಮ್ಗೇನಾದರೂ ಕುಕ್ಕಿಂಗ್, ಫ್ಯಾಷನ್ ಅಥವಾ ವ್ಲಾಗ್ಸ್ ಈ ಥರ ಯಾವುದಾದ್ರೂ ವಿಷಯಗಳಲ್ಲಿ ಇಂಟ್ರೆಸ್ಟ್ ಇತ್ತು ಅಂತಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಿಕಾಸ್ ನಾನು ಈ ಎಲ್ಲ ವಿಷಯಗಳ ಮೇಲೆ ವಿಡಿಯೋಸ್ನ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನೆಲ್ನ ನೋಡ್ತಾ ಇರುವಂತಹ ಎಲ್ರಿಗೂ ಕೂಡ ವೆಲ್ಕಮ್ ಟು ಚಿತ್ರ ಪ್ರದೀಪ್ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ನಾವು ಊರಿಗೆ ಬಂದಿದ್ವಿ ಅಲ್ವಾ, ಅಂದ್ರೆ ಮಂಡಗದಲ್ಲಿ ಇದ್ವಿ ನಾವು, ನಮ್ಮ ಮನೇಲಿ ಇದ್ವಿ. ಸೊ ಇವತ್ತು ಎಲ್ಲಿ ಹೋಗೋದು ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಈ ತರ ಯೋಚನೆ ಮಾಡ್ತಾ ಇದ್ದಾಗ ನಮ್ ಗಮನಕ್ಕೆ ಬಂದಿದ್ದು ನಮ್ಮ ಹತ್ರದಲ್ಲೇ ಇರುವಂತಹ ಸಕ್ಕರೆ ಬೈಲಿ ಹೋಗೋಣ. ಸೊ ನಮ್ ವೀಕ್ಷಕರಿಗೆಲ್ಲ ತೋರ್ಸೋಣ ನಮ್ ಸಕ್ಕರೆ ಬೈಲಿ ಯಾವ ತರ ಇದೆ ಏನು ಎಂತ ಅಂತ ತೋರ್ಸೋಣ ಅಂದ್ಬಿಟ್ಟು ಸೊ ನಾವು ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಮನೇಲಿ ನಮ್ಮ ಪಪ್ಪ ಅಮ್ಮ ಎಲ್ಲರೂ ಕೂಡ ಡ್ಯೂಟಿಗೆ ಹೋಗಿದ್ರು. ಹಂಗಾಗಿ ನಾನು, ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗ 3 ಜನ ಮಾತ್ರ ಹೋಗ್ತಾ ಇದ್ವಿ. ನನ್ ಮಗ ಕಾರಲ್ಲಿ ಹೊರಗಡೆ ಹೊರಟ್ಬಿಟ್ರೆ ಫುಲ್ ಖುಷಿ ಅವನಿಗೆ. ಆಟ ಆಡ್ಕೊಂಡಿದ್ದ, ಸ್ಪೆಕ್ಟ್ ತೆಗ್ದು ತಲೆ ಮೇಲೆ ಹಾಕೊಳ್ಳೋದು, ಅದನ್ನ ಹಿಂಗ್ ಮಾಡಿ ಬೀಳ್ಸೋದು ಹಂಗೆಲ್ಲ ಮಾಡ್ತಾ ಇರ್ತಾನೆ. ತುಂಬಾ ಆಟ ಆಡ್ಕೊಂಡು ಖುಷಿಯಾಗಿರ್ತಾನೆ ನಾನು ಹೊರಗಡೆ ಕರ್ಕೊಂಡು ಹೋದ್ರೆ. ಸೊ ನಾವಿವಾಗ ಸಕ್ಕರೆ ಬೈಲಲ್ಲಿ ಇದೀವಿ. ಇದು ನಮ್ ಊರಿಂದ ಬರೀ 15 ಕಿಲೋಮೀಟರ್ ಅಷ್ಟೇ ದೂರದಲ್ಲಿರೋದು. ಶಿವಮೊಗ್ಗದಿಂದ ಕೂಡ ಈ ಸಕ್ಕರೆ ಬೈಲ್ 14 ಕಿಲೋಮೀಟರ್ ಇದೆ ಆಯ್ತಾ. ನಾವಿಲ್ಲಿ ಬರ್ಬೇಕಾದ್ರೇನೆ 11 o'clock ಹಂಗ್ ಆಗಿತ್ತು, 11 ಗಂಟೆ ಆಗಿತ್ತು ಆಯ್ತಾ. 11 ಗಂಟೆಗೆ ನಾವು ಆಕ್ಚುಲಿ ಮನೇಲಿ ಟಿಫನ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಆಕ್ಚುಲಿ ಇದು ಪ್ಲಾನ್ ಏನು ಇರ್ಲಿಲ್ಲ, ಹಂಗೆ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಬಂದಿದ್ದು. ಇಲ್ಲ ಡ್ಯಾಡಿ ಹಾಕೊಂಡಾರ ನೋಡು, ಸುಮ್ನೆ ಹೋಗಿ ಬಾಯ್ ಮಾಡ ಮಮ್ಮಿಗೆ. ನನ್ ಮಗಂಗೆ ಗ್ಲಾಸ್ ಹಾಕೋ ಅಂತ ಅಂದ್ರೆ ಅವನು ಅವ್ರ ಡ್ಯಾಡಿಗೂ ಗ್ಲಾಸ್ ಹಾಕೊಂಬೇಡಿ ಅಂತ ಹೇಳ್ಬಿಟ್ಟು ಎಳಿತಾ ಇದ್ದ. ಸೊ ಅದನ್ನೇ ತಮಾಷೆ ಮಾಡ್ತಾ ಇದ್ವಿ. ಸೊ ಇವಾಗ ನಾವು ಒಳಗಡೆ ಹೋಗ್ತಾ ಇದೀವಿ. ನೀವ್ ಇಲ್ಲಿ ನೋಡ್ಬೋದು ತುಂಬಾ ಕಾರೆಲ್ಲ ನಿಂತಿದೆ. ಇಲ್ಲಿ ಎನಿ ಟೈಮ್ ಜನ ಅಂತೂ ಇದ್ದೇ ಇರ್ತಾರೆ, ಅದಂತೂ ಮಿಸ್ಸೇ ಇಲ್ಲ, ಅಷ್ಟು ಜನ ಇರ್ತಾರೆ. ಗೋಲ್ಡ್ ಒಂದೇ ಬಾ ಫ್ರೆಂಡ್ ಕೈ ಕೆಳಗೆ ಫೋಟೋ ಹಂಗೆ ಕ್ಲಾಸ್ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಒಬ್ರು 2 ಗಿಳಿ ಇಟ್ಕೊಂಡು ನಿಂತಿದ್ರ ಆಯ್ತಾ. 50 rupees ಕೊಟ್ರೆ ಒಂದು 10 minutes ಏನೋ ಕೈ ಮೇಲೆಲ್ಲ ಇಟ್ಕೊಳಕ್ಕೆ ಕೊಡ್ತಾರೆ ಗಿಳಿಗಳನ್ನ. ಸೊ ನನ್ನ ಹಸ್ಬೆಂಡ್ಗೆ ಈ ಪ್ರಾಣಿ ಪಕ್ಷಿ ಅಂತ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹಂಗಾಗಿ ಅವರು ಒಂದು 10 minutes ಏನೋ ಇಟ್ಕೊಂಡಿದ್ರು. ಅದಾದ್ಮೇಲೆ ಇಲ್ಲಿ ನಾವು ಟಿಕೆಟ್ ತಗೊಳಕ್ ಬಂದ್ವಿ. ಇಲ್ಲಿ ಆಕ್ಚುಲಿ ಏನ್ ಗೊತ್ತಾ, ಫೋನ್ ಪೇ ಎಲ್ಲ ಏನು ಇಲ್ಲ, ಕ್ಯಾಶೇ ಕೊಡ್ಬೇಕಾಗತ್ತೆ. ಇಂಡಿಯನ್ಸ್ ಅಂತ ಅಂದ್ರೆ 50 rupees ಇದೆ, ಅದೇ ನಾವು ಫಾರಿನರ್ಸ್ ಅಂತ ಅಂದ್ರೆ 100 rupees ಇದೆ. ಅದೇ ತರನೇ ಈ ಆನೆಗಳಿಗೆಲ್ಲ ಸ್ನಾನ ಮಾಡಿಸ್ತಾರೆ ಅಂತ ಅಂದ್ರೆ ಅಲ್ಲಿ ಸ್ವಲ್ಪ ನಾವು ಸ್ವಲ್ಪ ಸ್ನಾನ ಮಾಡಿಸ್ತೀವಿ ಅನ್ನೋರಾದ್ರೆ ಅವರಿಗೆ 150 rupees. ಇದೇ ತರ ಎಲ್ಲ ಚೇಂಜಸ್ ಇದೆ. ನೀವು ಅದನ್ನ ನೋಡ್ಕೊಂಡು ನಿಮಗೆ ಯಾವುದು ಬೇಕೋ ಆ ತರ ಟಿಕೆಟ್ ನ ನೀವು ತಗೊಬಹುದು. ಇಲ್ಲಿ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ನೀವು ನೋಡ್ಬೋದು ಇಲ್ಲಿ ಎಷ್ಟೊಂದು ಸ್ಪೇಸ್ ಇದೆ ಅಂತ. ಜಾಗ ಅಂತೂ ತುಂಬಾ ಇದೆ. ನನ್ ಮಗ ಅಲ್ಲೇ ಕುಣಿಯಕ್ ಶುರು ಮಾಡ್ಬಿಟ್ಟಿದ್ದ. ಅವ್ನಿಗೆ ಹೊರಗಡೆ ಕರ್ಕೊಂಡು ಹೋದ್ರೆ ನಿಮ್ಗೆಲ್ಲ ಗೊತ್ತಿರಂಗೆ ಅವ್ನ ಕೈಗಂತೂ ಸಿಗಲ್ಲ. ಇಲ್ಲಿ ಮಣ್ಣೆಲ್ಲ ಜಾಸ್ತಿ ಇತ್ತು ನೋಡಿ, ಅವ್ನ ಸ್ಲಿಪ್ಪರ್ ಒಳಗೆ ಮಣ್ಣೆಲ್ಲ ಹೋಗಿತ್ತು. ಸೊ ಅದನ್ನ ತೆಗಿಸ್ಕೊಂತಿದ್ದಾನೆ ಅವ್ರ ಡ್ಯಾಡಿ ಹತ್ರ. ಸೊ ಅವರು ತೆಗೆದ್ರು. ಬಟ್ ಅವ್ನಿಗೆ ಏನಂತ ಅಂದ್ರೆ ಆಡಕ್ ಜಾಗ ಇತ್ತಲ್ಲ, ಬರಕ್ಕೆ ಕೇಳ್ತಾ ಇರ್ಲಿಲ್ಲ. ಹಂಗೆ ನನ್ನ ಹಸ್ಬೆಂಡ್ಗೆ ಎತ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಎತ್ಕೊಂಡ್ ಬಂದ್ರು. ಆಮೇಲೆ ಇದಾದ್ಮೇಲೆ ನಾವಿಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡ್ವಿ. ಅಲ್ಲಿ ಐ ಲವ್ ಸಕ್ಕರೆ ಬೈಲ್ ಅಂತ ಹೇಳ್ಬಿಟ್ಟು ಫೋಟೋಸ್ ಎಲ್ಲ ತಗೊಳಕ್ ಮಾಡಿದ್ರು. ಅಲ್ಲಿ ತುಂಬಾ ಚೆನ್ನಾಗಿತ್ತು, ತುಂಬಾ ಜನ ಫೋಟೋಸ್ ಎಲ್ಲ ತಗೊಳ್ತಿದ್ರು. ಸೊ ಅಲ್ಲಿ ಸ್ವಲ್ಪ ಫೋಟೋ ಎಲ್ಲ ತಗೊಂಡು ಆನೆ ನೋಡೋಣ ಅಂತ ಬಂದ್ವಿ.
ಇಲ್ಲಿ ನೋಡ್ಬೋದು ನೀವು ಪ್ರತಿ ಆನೆಗೂ ಕೂಡ ಮುಂದ್ಗಡೆ ಈ ತರ ಒಂದು ಬೋರ್ಡ್ ಹಾಕಿದ್ದಾರೆ. ಈ ಬೋರ್ಡ್ ಅಲ್ಲಿ ಆನೆ ಹೆಸರು ಮತ್ತು ಗಂಡು ಹೆಣ್ಣು ಅಂತ ಹೇಳ್ಬಿಟ್ಟು, ಹಾಗೇನೆ ಅದಕ್ಕೆ ಎಷ್ಟು ವರ್ಷ ಆಗಿದೆ ಅಂತ ಹೇಳ್ಬಿಟ್ಟು, ಮತ್ತೆ ಅದ್ರ ಹೈಟು ವೆಯ್ಟು ಹಾಕಿದ್ದಾರೆ. ಹಾಗೇನೆ ಇದನ್ನ ಎಲ್ಲಿ ಸೆರೆ ಹಿಡಿದ್ರು ಅಂತ ಹೇಳ್ಬಿಟ್ಟು, ಅಂದ್ರೆ ಇದು ಎಲ್ಲಿಂದ ಎಲ್ಲಿ ಸಿಕ್ತು ಅಂತ ಹೇಳ್ಬಿಟ್ಟು ಅದನ್ನ ಕೂಡ ಹಾಕಿದ್ದಾರೆ ಆಯ್ತಾ. ಹಾಗೇನೆ ಪ್ರತಿ ಆನೆಗೂ ಏನಾದ್ರು ಒಂದು ವಿಶೇಷತೆ ಇರುತ್ತಲ್ಲ, ಸೊ ಅದನ್ನ ಕೂಡ ಕೆಳಗಡೆ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಎಷ್ಟು ಆನೆ ಇದೆ, ಎಲ್ಲ ಆನೆಗಳಿಗೂ ಕೂಡ ಇದೇ ತರನೇ ಬೋರ್ಡ್ ಹಾಕಿದ್ದಾರೆ. ಇದೇ ತರನೇ ಅದ್ರ ಡೀಟೇಲ್ಸ್ನ ಈ ತರ ಬೋರ್ಡ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಹೋದಾಗ ಅದನ್ನ ಓದ್ಬಿಟ್ಟು ತಿಳ್ಕೊಬಹುದು. ತುಂಬಾನೇ ಚಂದ ಅಂತ ಅನ್ಸುತ್ತೆ, ನೋಡೋದಕ್ಕಂತೂ ತುಂಬಾ ಖುಷಿ ಆಗುತ್ತೆ. ತುಂಬಾ ಆನೆ ಇದಾವೆ. ಸೊ ನಾನು ಇಲ್ಲಿ ಬರ್ತಾ ಇರೋದು 2ನೇ ಸಲ. ಫಸ್ಟ್ ಟೈಮ್ ಬಂದಿದ್ದು ನನ್ನ ಮಗನಿಗೆ 3 ತಿಂಗಳಾಗಿತ್ತು. ಸೊ ಆವಾಗ ಅವನ್ನ ಫಸ್ಟ್ ಟೈಮ್ ಹೊರಗಡೆ ಅಂತ ಕರ್ಕೊಂಡ್ ಬಂದಿದ್ದೆ ನಾವು ಈ ಸಕ್ಕರೆ ಬೈಲಿಗೆ. ಆವಾಗ ವಿಡಿಯೋ ಮಾಡಕ್ ಆಗಿಲ್ಲ, ಬಿಕಾಸ್ ನಾನು ಅವಾಗಿನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡೇ ಇರಲಿಲ್ಲ. ಇವಾಗ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ ಇದು ಸೆಕೆಂಡ್ ಟೈಮ್ ಬರ್ತಾ ಇರೋದು. ಹಾಗಾಗಿ ನಾನು ಇವಾಗ ವಿಡಿಯೋನ ಮಾಡ್ತಾ ಇರೋದು. ಕದಮ್ಮ ಇಲ್ಲಿ ಬಾ ಬಾ ಬಾ. ಬಾ ಮಮ್ಮಿ ನೋಡು ನಡಿ ನನ್ನ ಮಗಂಗೆ ಆನೆ ನೋಡೋ ಮಗನೆ ಅಂತ ಕರ್ಕೊಂಡ್ ಬಂದ್ರೆ ಅವ್ನು ಆನೆ ನೋಡೋದ್ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದ. ಆನೆ ನೋಡಕ್ಕೆ ಕೇಳ್ತಾ ಇರ್ಲಿಲ್ಲ, ಒತ್ತಾಯ ಮಾಡಿ ತೋರ್ಸಿದ್ವಿ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ಆ ಕಡೆ ಸ್ವಲ್ಪ ವಾಟರ್ ಇದೆ ಆಯ್ತಾ, ಬ್ಯಾಕ್ ವಾಟರ್. ಸೊ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಅವನೇ ತೆಗಿತಾರೆ ಮಣ್ಣು ತೆಗಿ ಮಣ್ಣು. ಇಲ್ಲಿ ಬಂದು ಮಣ್ಣು ಸ್ಲಿಪ್ಪರ್ ಒಳಗೆ ಹೋದ್ರೆ ಅದನ್ನ ಕೂಡ ತೆಗಿಯೋದ್ ಕಲ್ತ್ಬಿಟ್ಟ ನನ್ನ ಮಗ. ಇದಾದ್ಮೇಲೆ ನೀರ್ ಹತ್ರ ಕರ್ಕೊಂಡು ಹೋಗಿದ್ವಿ. ಸೊ ನನ್ನ ಹಸ್ಬೆಂಡ್ ಅವನ್ನ ಹಿಡ್ಕೊಂಡಿದ್ರು, ಅವ್ನು ಓಡೋಡ್ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಬೋಟಿಂಗ್ ಕೂಡ ಇತ್ತು ಆಯ್ತಾ. ಇಲ್ಲಿ 200 ರುಪೀಸ್ ಏನೋ ತಗೊಂತಾರೆ ದೊಡ್ಡವರಿಗೆ, ಚಿಕ್ಕವರಿಗಾದ್ರೆ 100 ರುಪೀಸ್ ತಗೊಂತಾರೆ ಅಂತ ಅನ್ಸುತ್ತೆ. ಸೊ ನಾವು ನೋಡ್ಲಿಲ್ಲ, ಬಿಕಾಸ್ ನನ್ನ ಮಗ ಸಣ್ಣವನಲ್ವಾ, ಸ್ವಲ್ಪ ಭಯನೇ ಹೇಳ್ಬೇಕು ಅಂದ್ರೆ, ಹಂಗಾಗಿ ನಾವು ಹೋಗ್ಲಿಲ್ಲ. ನನ್ನ ಮಗ ಮಾತ್ರ ಬರೋದಕ್ಕೆ ಕೇಳ್ತಾ ಇರ್ಲಿಲ್ಲ. ಅಲ್ಲಿ ಸ್ವಲ್ಪ ಕಲ್ಲು ಹಾಕಿದ್ರ ಆಯ್ತಾ, ಅದ್ರ ಮೇಲೆ ಆಟ ಆಡ್ಕೊಂಡಿದ್ದ. ನನ್ನ ಹಸ್ಬೆಂಡ್ಗಂತೂ ಪಾಪ ಬಿಸಿಲಲ್ಲಿ ಅವ್ನ ಹಿಡಿದು ಸಾಕಾಗಿ ಹೋಗಿತ್ತು ಅವತ್ತು. ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದು ಅಲ್ಲಿ ಕೂರಿಸ್ಕೊಂಡ್ವಿ. ಬಿಸಿಲು ತುಂಬಾ ಇತ್ತು ನೋಡಿ, ಬಾಯಾರಿಕೆ ತುಂಬಾ ಆಗ್ತಿತ್ತು. ನನ್ನ ಹಸ್ಬೆಂಡ್ ಹೋಗಿ ಕೋಲ್ಡ್ ತಗೊಂಡ್ಬರ್ತೀನಿ ಅಂತ ಹೋದ್ರು. ಜೀರಾ ತಗೊಂಡ್ಬನ್ನಿ ಅಂತ ಹೇಳಿದ್ದೆ. ಸೊ ತಗೊಂಡ್ ಬಂದ್ರು. ಜೀರಾ ನಾನ್ ಕುಡ್ದೆ, ನನ್ನ ಮಗ ಒಂದ್ ಚಿಕ್ಕಿ ತಿಂದ. ಅದಾದ್ಮೇಲೆ ಆನೆಗಳನ್ನೆಲ್ಲ ನೀರಿಗೆ ಕರ್ಕೊಂಡು ಹೋಗ್ತಾ ಇದ್ರು. ನೀರಿಗೆ ಅಂದ್ರೆ ಬಾಯಾರಿಕೆ ಆಗಿರುತ್ತಲ್ಲ, ಸೊ ನೀರ್ ಕುಡ್ಸಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ರು. ಅಲ್ಲಿಗೆ ಅಂತ ಹೋಗ್ತಾ ಇದೀವಿ.
ಆನೆಗಳು ನೀರ್ ಕುಡಿಯೋದೆಲ್ಲ ನೋಡಿದ್ವಿ ಎಷ್ಟು ಚಂದ ಅಂತ ಅನ್ನಿಸ್ತಾ ಇತ್ತು. ನೀವೇನಾದ್ರೂ ಇಲ್ಲಿ ವಿಸಿಟ್ ಮಾಡ್ಬೇಕು ಅಂತ ಅಂದ್ರೆ ಮಾರ್ನಿಂಗ್ 8 ಗಂಟೆಗೆ ಬನ್ನಿ ಆಯ್ತಾ, ಯಾಕಂದ್ರೆ ಅವಾಗ ಆನೆಗಳಿಗೆಲ್ಲ ಸ್ನಾನ ಮಾಡಿಸ್ತಾ ಇರ್ತಾರಂತೆ. ಸೊ ಅದು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ನಮ್ಗೆ ಬರಕ್ ಆಗಿಲ್ಲ ಆ ಟೈಮಿಗೆ. ನೀವೇನಾದ್ರೂ ಬರ್ಬೇಕು ಅಂತ ಅಂದ್ರೆ ನೀವು ಆ ಟೈಮಿಗೆ ಬರೋದಕ್ಕೆ ಟ್ರೈ ಮಾಡಿ. ಅಂಡ್ ಇದಾದ್ಮೇಲೆ ನನ್ನ ಹಸ್ಬೆಂಡ್ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ನನಗಂತೂ ನಿಜವಾಗ್ಲೂ ತುಂಬಾನೇ ಭಯ ಆಯ್ತು ಆನೆ ಹತ್ರ ಹೋಗೋದಕ್ಕೆ. ನನ್ ಮಗನ್ನು ನಾನು ಕಳಿಸ್ಲೇ ಇಲ್ಲ, ನಾವು ದೂರನೇ ಇದ್ವಿ. ನನ್ನ ಹಸ್ಬೆಂಡ್ ಫೋಟೋಸ್ ಎಲ್ಲ ತಗೊಂಡು ಬಂದ್ರು. ಇದಾದ್ಮೇಲೆ ಆನೆಗಳೆಲ್ಲ ಈಚೆ ಕಡೆ ಬಂದ್ವು. ತುಂಬಾ ಆನೆಗಳಿದಾವ ಆಯ್ತಾ. ಇಲ್ಲಿ ಏನ್ ಗೊತ್ತಾ, ಸಕ್ಕರೆ ಬೈಲಲ್ಲಿ ಈ ಅನಾರೋಗ್ಯ ಇರುವಂತಹ ಆನೆ ಆಗಿರ್ಬೋದು ಅಥವಾ ವರ್ತನೆ ಸರಿ ಇರಲ್ಲ ನೋಡಿ ಅಂತ ಆನೆಗಳನ್ನೆಲ್ಲ ಆರೈಕೆ ಮಾಡ್ತಾರಂತೆ. ಸೊ ತುಂಬಾನೇ ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಇಲ್ಲಿ ಚೆನ್ನಾಗಿ ನೋಡ್ಕೊಂತಾರೆ ಆನೆಗಳನ್ನೆಲ್ಲ. ಖುಷಿ ಅಂತ ಅನ್ಸುತ್ತೆ. ಮಕ್ಕಳೆಲ್ಲ ಆನೆ ಮುಟ್ತಾ ಇದ್ರಾಯ್ತಾ. ಇವತ್ತಿನ ದಿನ ಅಂತೂ ಸಖತ್ತಾಗಿ ಕಳೆದ್ವಿ. ತುಂಬಾನೇ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಾನೆ ಹೇಳಿದ್ರೆ ಏನು ತಪ್ಪಾಗಲ್ಲ. ಸೊ ಇದಾದ್ಮೇಲೆ ಮನೆ ಹೊರಟ್ವಿ. ಅಂದ್ರೆ 1 ಗಂಟೆ ತನಕ ಅಷ್ಟೇ ಇಲ್ಲಿ ಓಪನ್ ಇರೋದಾಯ್ತಾ. ಮಧ್ಯಾಹ್ನ 1 ಗಂಟೆಗೆಲ್ಲ ಕ್ಲೋಸ್ ಮಾಡ್ಬಿಡ್ತಾರೆ. ಸೊ ಹಾಗಾಗಿ ನಾವು ಕೂಡ ಹೊರಗಡೆ ಹೊರಟ್ವಿ. ಇಲ್ಲಿಂದ ನಾವು ಶಿವಮೊಗ್ಗ ಹೋಗೋಕೆ ಪ್ಲಾನ್ ಮಾಡ್ಕೊಂಡಿದ್ವಿ. ಅಲ್ಲಿ ನಮ್ಮ ಶಿಲ್ಪಕ್ಕ ಇದ್ದಾಳಲ್ಲ, ಅವ್ರ ಮನೆಗೆ ಹೋಗೋಣ, ಸರ್ಪ್ರೈಸ್ ಆಗಿ ವಿಸಿಟ್ ಕೊಡೋಣ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದ್ವಿ. ಸೊ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಈ ಪ್ಲೇಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ನೀವು ಕೂಡ ಒಂದ್ಸಲ ಈ ಪ್ಲೇಸ್ನ ವಿಸಿಟ್ ಮಾಡಿ. ಹಾಗೇನೆ ನಿಮಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ನಿಜವಾಗ್ಲೂ ವಾತಾವರಣ ತುಂಬಾನೇ ಚೆನ್ನಾಗಿದೆ. ಮನ್ಸಿಗೇನೋ ಒಂಥರ ರಿಲೀಫ್ ಅಂತ ಅನ್ಸುತ್ತೆ. ಈ ಪ್ಲೇಸ್ಗೆ ಒಂದ್ಸಲ ವಿಸಿಟ್ ಮಾಡಿ. ಹಾಗೇನೆ ಇಲ್ಲಿ ಬಿಸಿಲು ಕೂಡ ತುಂಬಾ ಇತ್ತು ಇವತ್ತು. ಈ ಚಿಕ್ಕ ಮಕ್ಳನ್ನ ಕರ್ಕೊಂಡು ಹೋದ್ರೆ ಅಂತೂ ಕೇಳ್ಬೇಕಾ, ಇವ್ರು ಎಕ್ಸ್ಟ್ರಾ ಎಕ್ಸರ್ಸೈಸ್ ಮಾಡಿಸ್ತಾರೆ. ಸೊ ಸ್ವಲ್ಪ ಸುಸ್ತಾಗಿತ್ತು. ಇದಾದ್ಮೇಲೆ ನಾವು ಇಲ್ಲಿಂದ ಹೊರಟ್ವಿ, ಶಿವಮೊಗ್ಗಕ್ಕೆ ಹೋಗ್ತಾ ಇದೀವಿ. ನಮ್ಮ ಅಕ್ಕಂಗೆ ಸರ್ಪ್ರೈಸ್ ವಿಸಿಟ್ ಕೊಡೋಣ ಅಂತ ಹೋಗ್ತಾ ಇದೀವಿ. ಆಕ್ಚುಲಿ ನಮಗೆ ಗೊತ್ತಿರ್ಲಿಲ್ಲ, ಮರ್ತೋಗ್ಬಿಟ್ಟಿತ್ತು. ಅವಳಿಗೆ ಎಕ್ಸಾಮ್ ಇದೆ ಅಂತ ಹೇಳ್ಬಿಟ್ಟು ಅವಳು ಓದ್ಕೊಂತ ಇದ್ಲು. ನಾವು ಹೇಳ್ದೆ ಕೇಳ್ದೆ ಹೋಗ್ಬಿಟ್ವಿ ಆಯ್ತಾ. ಸರ್ಪ್ರೈಸ್ ಆದ್ಲು, ಬಟ್ ಸ್ವಲ್ಪ ಡಿಸ್ಟರ್ಬ್ ಮಾಡಿದ್ವೇನೋ ಅಂತ ಅನ್ನಿಸ್ತು. ಯಾಕಂದ್ರೆ ಅವಳಿಗೆ ಎಕ್ಸಾಮ್ ಇತ್ತು. ಸೊ ಹಂಗಾಗಿ ನಾವಲ್ಲಿ ಜಾಸ್ತಿ ಹೊತ್ತೇನು ಇರಲಿಲ್ಲ. ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ನನ್ನ ಮಗಂಗೆ ಓಡಾಡಿಸ್ಕೊಂಡು ಹಾಗೆ ಮನೆ ಕಡೆ ಹೊರಟ್ವಿ. ಸೊ ಇವತ್ತಿನ ದಿನ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಅಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.